ನಮಸ್ಕಾರ. ಇವತ್ತು ನನ್ನ ಮುಂದೆ ರಿಯಲ್ಮಿ ಅವರು ಲಾಂಚ್ ಮಾಡ್ತಾ ಇರೋ GT7 Pro ನನ್ನ ಹತ್ರ ಇದೆ. ಈ ಒಂದು ಫೋನ್ ಪ್ರೀಮಿಯಂ ಸೆಗ್ಮೆಂಟ್ ಪ್ರೈಸ್ ರೇಂಜ್ ಅಲ್ಲಿ ಲಾಂಚ್ ಮಾಡಕ್ ಹೋಗ್ತಾ ಇದ್ದಾರೆ. ಬನ್ನಿ ಈ ಫೋನ್ ನಲ್ಲಿ ಏನ್ ಫೀಚರ್ಸ್ ಕೊಟ್ಟಿದ್ದಾರೆ ನೋಡೋಣ. ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ರವಿಕುಮಾರ್ ಎಂಟರ್ಪ್ರೈಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕಾನ್ ನ ಪ್ರೆಸ್ ಮಾಡಿ. ಹಾಯ್, ನಾನು ರವಿಕುಮಾರ್ ಫ್ರಮ್ ರವಿಕುಮಾರ್ ಎಂಟರ್ಪ್ರೈಸ್. ಈ ಫೋನ್ 12GB ಮತ್ತು 60GB RAM ಮತ್ತು 256GB ಮತ್ತು 512GB ROM ನೊಂದಿಗೆ ಲಾಂಚ್ ಮಾಡ್ತಾ ಇದ್ದಾರೆ. ಅಪ್ ಟು 28GB ಡೈನಾಮಿಕ್ RAM ನ ಎಕ್ಸ್ಪೆಂಡ್ ಮಾಡಬಹುದು. ಫೋನ್ ಅಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 8 ಎಲೈಟ್ ಪ್ರೊಸೆಸರ್ ಸಿಗ್ತಾ ಇದೆ. ಇದು ಸ್ನ್ಯಾಪ್ ಡ್ರ್ಯಾಗನ್ ಅವರ ಲೇಟೆಸ್ಟ್ ಪ್ರೊಸೆಸರ್ ಆಗಿರುತ್ತೆ. ಇದು ತುಂಬಾ ಪವರ್ಫುಲ್ ಆಗಿರುತ್ತೆ. ಈ ಫೋನ್ ನಲ್ಲಿ 30 lakh ಪ್ಲಸ್ ಆಂತುತು ಸ್ಕೋರ್ ನೋಡಬಹುದು. ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ರೇಂಜ್ ಗೆ ಈ ಪ್ರೊಸೆಸರ್ ಸ್ಪೀಡ್ ಆಗಿರುತ್ತೆ ಅಂತ. ಬನ್ನಿ ಈ ಫೋನ್ ಬಾಕ್ಸ್ ಅಲ್ಲಿ ಏನಿದೆ ನೋಡೋಣ. ರಿಯಲ್ಮಿ GT7 Pro ಸ್ಮಾರ್ಟ್ ಫೋನ್, 120 watt super charger, USB data cable, silicone back case, SIM tray pin, visual manual. ಈ ಫೋನ್ ನ ಡಿಸ್ಪ್ಲೇ ಕಡೆ ಬಂದ್ರೆ ಇದು 4-sided ಕರ್ಡ್ ರಿಯಲ್ ವರ್ಲ್ಡ್ ಇಕೋ ಸ್ಕ್ವೇರ್ OLED ಪ್ಲಸ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಈ ಒಂದು ಡಿಸ್ಪ್ಲೇ 6.78 ಇಂಚಸ್ ಜೊತೆಗೆ 6500 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇರುತ್ತೆ. ಈ ಡಿಸ್ಪ್ಲೇ 120 Hz ರಿಫ್ರೆಶ್ ರೇಟ್ ಹೊಂದಿದೆ. ಈ ಡಿಸ್ಪ್ಲೇ ಅಪ್ ಟು 4K ವರೆಗೂ ರೆಸಲ್ಯೂಷನ್ ಸಪೋರ್ಟ್ ಮಾಡುತ್ತೆ. ಚಾರ್ಜಿಂಗ್ ಮತ್ತು ಬ್ಯಾಟರಿ ಕಡೆ ಬಂದ್ರೆ 120 ವಾಟ್ ಸೂಪರ್ ಓಕ್ ಚಾರ್ಜರ್ ಕೊಡ್ತಾ ಇದ್ದಾರೆ. 6500 mAh ಮ್ಯಾಸಿವ್ ಬ್ಯಾಟರಿ ನಮಗೆ ಸಿಗ್ತಾ ಇದೆ. ಮತ್ತೆ ಈ ಫೋನ್ ನಲ್ಲಿ USB Type-C ಪೋರ್ಟ್ ಕೊಟ್ಟಿದ್ದಾರೆ. ಕ್ಯಾಮೆರಾ ಕಡೆ ಬಂದ್ರೆ 50 MP ಪೆರೋಸ್ಕೋಪ್ ಪೋರ್ಟ್ರೇಟ್ ಕ್ಯಾಮೆರಾ ವಿತ್ ಸೋನಿ IMX882 ಸೆನ್ಸರ್ ಕೊಟ್ಟಿದ್ದಾರೆ. 50 MP ಸೋನಿ IMX906 OIS ಕ್ಯಾಮೆರಾ ಮತ್ತು 8 MP ಅಲ್ಟ್ರಾ ವೈಡ್ ಕ್ಯಾಮೆರಾ ಕೊಟ್ಟಿದ್ದಾರೆ. ಈ ಫೋನ್ ನಲ್ಲಿ ಹೈ ರೆಸಲ್ಯೂಷನ್ ಪೋರ್ಟ್ರೇಟ್ ಫೋಟೋಸ್ ಕ್ಯಾಪ್ಚರ್ ಮಾಡಬಹುದು. ಬ್ಯಾಕ್ ಕ್ಯಾಮೆರಾ ನಲ್ಲಿ ಅಪ್ ಟು 8K at 24 FPS ವರೆಗೂ ವಿಡಿಯೋ ರೆಕಾರ್ಡಿಂಗ್ ಮಾಡಬಹುದು. ಇನ್ನು ಫ್ರಂಟ್ ಕ್ಯಾಮೆರಾ ಕಡೆ ಬಂದ್ರೆ 16 MP ಸೋನಿ ಸೆಲ್ಫಿ ಕ್ಯಾಮೆರಾ ಕೊಟ್ಟಿದ್ದಾರೆ. ಈ ಫೋನ್ ನ ಫ್ರಂಟ್ ಕ್ಯಾಮೆರಾದಲ್ಲಿ 4K ಕೊಡಬಹುದಾಗಿತ್ತು, ಬಟ್ 1080p at 60 FPS ಕೊಟ್ಟಿದ್ದಾರೆ, ಪರವಾಗಿಲ್ಲ. ಈ ಫೋನ್ ನಲ್ಲಿ 5G ಪ್ಲಸ್ 5G ಡ್ಯೂಯಲ್ ಮೋಡ್ ಕೊಟ್ಟಿದ್ದಾರೆ. NFC ಸಹ ಈ ಒಂದು ಫೋನ್ ನಲ್ಲಿ ಕೊಟ್ಟಿದ್ದಾರೆ. ಈ ಸ್ಮಾರ್ಟ್ ಫೋನ್ 222.8 ಗ್ರಾಮ್ weight ಹೊಂದಿದೆ. ಡ್ಯೂಯಲ್ ಮೈಕ್ ನಾಯ್ಸ್ ಕ್ಯಾನ್ಸಲೇಷನ್ ಮತ್ತು ಹೈ ರೆಸಲ್ಯೂಷನ್ ಆಡಿಯೋ ಸರ್ಟಿಫಿಕೇಶನ್ ಕೂಡ ಈ ಸ್ಮಾರ್ಟ್ ಫೋನ್ ಗೆ ಸಿಕ್ಕಿದೆ. ಈ ಫೋನ್ ನಲ್ಲಿ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ಕೊಟ್ಟಿದ್ದಾರೆ. ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ Android 15 ವರ್ಷನ್ ಕೊಟ್ಟಿರುವಂತ ಸಾಫ್ಟ್ವೇರ್ ಕೊಟ್ಟಿದ್ದಾರೆ. ಈ ಫೋನ್ ನಲ್ಲಿ AI ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ. AI ಸ್ಕೆಚ್ ಟು ಇಮೇಜ್ ಫೀಚರ್ ಕೊಟ್ಟಿದ್ದಾರೆ. ಈ ಫೀಚರ್ ಆಲ್ರೆಡಿ ಸ್ಯಾಮ್ಸಂಗ್ ಮತ್ತು ಪಿಕ್ಸೆಲ್ ಫೋನ್ ಅಲ್ಲಿ ಕೊಟ್ಟಿದ್ದಾರೆ. ಈ ಫೋನ್ IP69 ವಾಟರ್ ಮತ್ತು ಡಸ್ಟ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ಅಪ್ ಟು 2 meters ಫಾರ್ 30 minutes ನೀರಲ್ಲಿ ಇಟ್ಟರು ಸಹ ಏನಾಗೋದಿಲ್ಲ. ಈ ಫೋನ್ ನಲ್ಲಿರುವ ಇಕೋ ಸ್ಕ್ವೇರ್ OLED ಪ್ಲಸ್ ಡಿಸ್ಪ್ಲೇ ಸ್ಯಾಮ್ಸಂಗ್ ನವರ ಜೊತೆ ಕೋ ಡೆವಲಪ್ ಆಗಿ ತಂದಿರುವಂತದ್ದು. ಈಗಾಗಲೇ ಆಪಲ್ ನವರು ಕೂಡ ಸ್ಯಾಮ್ಸಂಗ್ ನವರೇ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ. ಈ ಡಿಸ್ಪ್ಲೇ ಕೂಡ ತುಂಬಾ ಬ್ರೈಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಈ ಫೋನ್ ನಲ್ಲಿ ನನಗೆ ಇಷ್ಟ ಆಗಿರೋದೇನೆಂದ್ರೆ ಅಲ್ಟ್ರಾಸೋನಿಕ್ ಫಿಂಗರ್ ಪ್ರಿಂಟ್. ಈ ಫಿಂಗರ್ ಪ್ರಿಂಟ್ ಸೆನ್ಸರ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ಸ್ಕ್ರೀನ್ ಮೇಲೆ ನೀರಿದ್ರು ಕೂಡ ಫಿಂಗರ್ ಪ್ರಿಂಟ್ ರೆಕಾಗ್ನೈಸ್ ಮಾಡಿ ಅನ್ಲಾಕ್ ಮಾಡುತ್ತೆ. ತುಂಬಾ ಯೂಸ್ಫುಲ್ ಫೀಚರ್ ಅಂತಾನೆ ಹೇಳ್ಬೋದು ಇದನ್ನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಈ ಫೋನ್ ಬಗ್ಗೆ ಏನ್ ಅನ್ಸ್ತು ಅಂತ ಕಾಮೆಂಟ್ ಮಾಡಿ, ನಮ್ಮ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.